ಓಹೋ, ಇವ್ರು ಇನ್ನ ಮಲ್ಕೊಂಡಿದ್ದಾರಾ? ರೀ ರೀ, ಎದ್ದೋಳಿಯಪ್ಪ, ಟೈಮ್ ಆಯ್ತು. ಪಾಪ ರಾತ್ರಿ ಎಲ್ಲ ಎಷ್ಟೊತ್ತವರೆಗೂ ಮಾತಾಡಿದ್ರು ನನ್ನ ಜೊತೆ. ಅವನ್ ನನಗೂ ಮಲಗೋದಕ್ಕೂ ಬಿಟ್ಟಿಲ್ಲ. ಮಲಗಿರೋದು ನೋಡಿದ್ರೆ ಎದ್ದೋಳ್ಸಕ್ಕೆ ಮನ್ಸು ಬರ್ತಿಲ್ಲ. ಆದರೆ ಕೆಲ್ಸಕ್ಕೆ ಹೋಗ್ಬೇಕೇನೋ, ಆಮೇಲೆ ಎದ್ದೋಳಿಸ್ಬೇಕಿತ್ತು ಅಂದರೆ ಏನು ಮಾಡಲಿ? ಎದ್ದೋಳಿಸ್ಲಾ ಬೇಡವಾ? ಎದ್ದೇ ಇದ್ದೀನಿ ಕಾವ್ಯ. ಅಯ್ಯೋ, ನೀವು ಮಲಗಿಲ್ವಾ? ಇಲ್ಲ, ಮಲಗಿದ್ದೆ. ನಿನ್ನ ಕಾಲ್ಗೆಜ್ಜೆ ಸದ್ದಿಗೆನೆ ಎಚ್ಚರ ಆಗೋಯ್ತು ನನಗೆ. ಅಯ್ಯೋ ಹೌದಾ ರೀ. ಹಾಗಿದ್ರೆ ಒಂದು ಕೆಲಸ ಮಾಡ್ತೀನಿ ರೀ. ನಾನು ಕೆಲಸ ಮಾಡೋದಕ್ಕೆ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳ್ತೀನಲ್ಲ, ಓಡಾಡ್ತಿರ್ತೀನಿ, ಅರ್ಥ ಆಯ್ತಾ? ಕಾಲು ಗೆಜ್ಜೆ ಸೌಂಡ್ಗೆ ನಿಮ್ಗೆ ಎಚ್ಚರ ಆಗ್ಬಿಡ್ಬೋದು. ಕಾಲು ಚೈನ ಬಿಚ್ಚಿಟ್ಬಿಡ್ಲಾ? ಅಯ್ಯೋಯ್ಯೋ, ಅಂಥ ಕೆಲಸ ಮಾಡಬೇಡ. ಹೆಣ್ಮಕ್ಳು ಕಾಲ್ಗೆಜ್ಜೆ ಹಾಕಿದ್ರೇನೆ ಚಂದ. ಇನ್ನು ನನ್ನ ಕಾವಿನ ಕಾಲಲ್ಲಿ ಸದಾ ಕಾಲ್ಗೆಜ್ಜೆ ಜಲ್ ಜಲ್ ಅಂತಿದ್ರೇನೆ ಚಂದ. ಹೋಗ್ಯಪ್ಪ, ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ ಮಾರೈತಿ, ನಾಚಿಕೆ ಪಡ್ಕೊಳ್ಳೋದೇನಂದೆ? ಹೆಣ್ಮಕ್ಳು ಕಾಲಲ್ಲಿ ಕಾಲ್ಗೆಜ್ಜೆ ಇದ್ರೇನೆ ಚಂದ. ಸರಿ ಸರಿ ಆಯ್ತು, ತಗೊಳ್ಳಿ ಕಾಫಿನ. ನೀನು ಕುಡಿದ್ಯಾ? ಇಲ್ಲ ರೀ, ಇವಾಗ ಕುಡಿತೀನಿ. ನನಗೇನು ಡೈಲಿ ಕಾಫಿ ಕುಡಿಲೇಬೇಕು ಅಂತ ಏನಿಲ್ಲ, ಆ ಥರ ಅಭ್ಯಾಸ ಏನಿಲ್ಲ. ಎಲ್ಲಾದರೂ ಒಂದ್ಸರಿ ಕುಡಿತೀನಿ. ಸರಿ, ಇವಾಗ ತಿಂಡಿಗೆ ಏನು ಮಾಡ್ಲಪ್ಪ? ಏನಾದರೂ ಮಾಡು ಕಾವ್ಯ, ನೀನೇನು ಮಾಡಿದ್ರು ಚೆನ್ನಾಗೇ ಮಾಡ್ತೀಯ. ನೋಡಿದ್ದೀನಲ್ಲ ದಿನ ನಿನ್ನ ಕೈ ರುಚಿ. ಅದಿರ್ಲಿ ರೀ, ನಿಮ್ಗೆ ಏನು ಇಷ್ಟ ಹೇಳಿ, ನಾನು ಮಾಡ್ಕೊಡ್ತೀನಿ. ಏನು ಮಾಡ್ತೀಯಾ? ಒಂದು ಕೆಲಸ ಮಾಡು. ನಮ್ಮ ಹಿತ್ಲಲ್ಲಿ ಕುಂಬಳಕಾಯಿ ಬಿಟ್ಟಿತ್ತು, ನೋಡ್ದಾ? ಹಾಂ ರೀ, ನೆನೆ ನೋಡಿದೆ, ಕೀಳಲಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಹಾಂ, ಕುಂಬಳಕಾಯಿನ ಕಿತ್ಬಿಟ್ಟು ಸಣ್ಣ ಕಟ್ ಮಾಡಿ, ಈರುಳ್ಳಿ, ಸಾಸಿವೆ, ಒಂದೆರಡು ಹಸಿಮೆಣ್ಸಿಕಾಯಿ, ತೆಂಗಿನ ತುರಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿ, ಕುಂಬಳಕಾಯಿ ಕಟ್ ಮಾಡಿರ್ತೀಯಲ್ಲ ಅದನ್ನು ಹಾಕಿ ಒಗ್ಗರಣೆ ಮಾಡು. ಒಂದು 10 ನಿಮಿಷ ಮುಚ್ಬಿಟ್ಟು ಬೇಯಿಸು. ಆಮೇಲೆ ನೀರ್ಗಿರೆಲ್ಲ ಹಾಕಕ್ಕೆ ಹೋಗ್ಬೇಡ. ಕುಂಬಳಕಾಯಿ ಪಲ್ಯ ಸೂಪರ್ ಆಗಿರುತ್ತೆ. ಹೋ, ನಿಮ್ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತಾನೂ ಗೊತ್ತಾ? ನನ್ನ ತಂಗಿಗೆ ಪ್ರತಿಯೊಂದು ಅಡುಗೆನೂ ನಾನೇ ಹೇಳ್ಕೊಟ್ಟಿದ್ದು ಕಾವ್ಯ. ನಮ್ಮ ಅಮ್ಮ ಅಪ್ಪ ತೀರೋದಾಗ ಅವಳು ಚಿಕ್ಕ ಮಗು, ಹಾಗಾಗಿ ಎಲ್ಲ ನಾನೇ ಕಲ್ತ್ಕೊಂಡಿದ್ದೀನಿ. ಹೌದಾ ರೀ? ಸರಿ ಬಿಡಿ, ಹಳೆದೆಲ್ಲ ಯಾಕೆ ನೆನ್ಪು ಮಾಡ್ಕೋತೀರಾ? ಕಹಿ ಘಟನೆಗಳನ್ನ ಮರ್ತು ಬಿಡಿ. ಹೇಗೆ ಮರೆಯೋದು ಕಾವ್ಯ? ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ ಜೀವನದಲ್ಲಿ. ಪತಿರಾಯರೇ, ಜೀವನ ಅನ್ನೋದು ಪುಸ್ತಕದ ಹಾಳೆಗಳಿದ್ದಂಗೆ. ಅದರಲ್ಲಿ ಕಷ್ಟ ಸುಖ ಎಲ್ಲ ಇರುತ್ತಪ್ಪ. ಕಷ್ಟಗಳ ಪುಟಗಳೆಲ್ಲ ಮುಗಿದ ಮೇಲೆ ಸುಖಗಳ ಪುಟ ಬರಲೇಬೇಕಲ್ವಾ? ಹಾಳೆಗಳು ಬದಲಾಗ್ತಾ ಇರ್ತವೆ ದಿನಗಳು ಬದಲಾದಾಗೆ. ಏನು ಯೋಚನೆ ಮಾಡಬೇಡಿ. ಇವಾಗ ಏನು ಕಮ್ಮಿ ಆಗಿದೆ ಹೇಳಿ? ನೀವು ಚೆನ್ನಾಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ, ಅಲ್ಲಿ ನಮ್ಮ ಕಾವೇರಿ ಕೂಡ ಚೆನ್ನಾಗಿರ್ತಾಳೆ. ಹೌದು ಕಾವ್ಯ, ನೀನು ಹೇಳಿದ್ದು ನಿಜಾನೇ. ಸರಿ, ಬನ್ನಿ ಬನ್ನಿ, ಸ್ನಾನ ಮಾಡ್ಕೊ ಬನ್ನಿ. ಹಂಡೆ ಒಳಗೆ ಉರಿ ಹಾಕಿದ್ದೆ, ನೀರು ಇಷ್ಟೊತ್ತಿಗೆ ಕಾದಿರುತ್ತೆ. ನಾನು ಸ್ನಾನ ಮಾಡಿದ್ನಲ್ಲ, ನೀರು ಬಿಸಿ ಇತ್ತು ಆಗ್ಲೇನೆ. ಇವಾಗ ಬನ್ನಿ, ನೀರು ಆರೋಗೋದಕ್ಕಿಂತ ಮುಂಚೆಗೆ ಸ್ನಾನ ಮಾಡ್ಕೊ ಬನ್ನಿ. ಈ ಸ್ನಾನದಿಂದ ಬರೋದ್ರೊಳಗಡೆ ನಾನು ತಿಂಡಿ ರೆಡಿ ಮಾಡಿಬಿಡ್ತೀನಿ. ಚಪಾತಿ ಮಾಡಿಬಿಡ್ಲಾ ಅದಕ್ಕೆ? ಹಾಂ ಕಾವ್ಯ, ಚಪಾತಿ ಮಾಡು. ಗೋಧಿ ಒಂದು ಮೂಟೆ ತಂದಿದ್ದೆ ಅಲ್ವಾ ಮೊನ್ನೆ? ಹಾಂಪ್ಪ, ಇದೆ, ಗೋಧಿ ಇದೆ, ಹಿಟ್ಟು ಸ್ವಲ್ಪ ಇದೆ, ಅದ್ರಲ್ಲಿ ಚಪಾತಿ ಮಾಡ್ತೀನಿ. ಇನ್ನು ಮಿಕ್ಕಿದ ಗೋಧಿನ ತಗೊಂಡೋಗಿ ಮಿಲ್ ಮಾಡಿಸ್ಕೊಂಡ್ ಬರಬೇಕು. ಆಮೇಲೆ ಮಿಲ್ಲಿಗೆ ನಾನೇ ಹೋಗಿ ಬರ್ತೀನಿ. ಬೇಡ ಬಿಡು ಕಾವ್ಯ, ಬಾಕ್ಸ್ಗೆ ಹಾಕಿ ಇಟ್ಟಿರೋ, ನಾನು ಆಮೇಲೆ ಮಾಡಿಸ್ಕೊಂಬರ್ತೀನಿ ಸಂಜೆ. ಬೇಡ ರೀ, ನೀವು ಕೆಲಸ ಮುಗಿಸ್ಕೊಂಡು ಬರ್ತೀರಾ ಸಾಯಂಕಾಲ ಪಾಪ. ಮತ್ತೆ ನೀವು ಹೊರಗಡೆ ಹೋಗ್ಬೇಕು ಅಂದರೆ ಸುಸ್ತಾಗಿರುತ್ತಲ್ವಾ? ನಾನು ಮಧ್ಯಾಹ್ನ ಹೋಗ್ಬಿಟ್ಟು ಆಡಿಸ್ಕೊಂಡು ಬರ್ತೀನಿ ಬಿಡಿ. ಹೌದಾ? ಸರಿ, ಹಾಗಿದ್ರೆ ನಾನು ಹೋಗಿ ಬರ್ತೀನಿ. ದುಡ್ಡೇನಾದರೂ ಬೇಕಂದರೆ ಬೀರುನಲ್ಲಿ ಇಟ್ಟಿದ್ದೀನಿ, ತಗೋ. ಸರಿ ರೀ, ಆಯಿತು. ಏನೊಂದು 10 ರೂಪಾಯಿ ಆಗುತ್ತೇನೋ, ಇರಲಿ ಬಿಡಿ, ತಗೊಂಡು ಹೋಗ್ತೀನಿ. ಈ ಕುಮಾರ, ಕಾಮಾಕ್ಷಿ ಅಂದ್ರು ಫೋನ್ ಮಾಡಿದ್ಲೇನ? ಇಲ್ಲಮ್ಮ, ಅಕ್ಕ ಫೋನ್ ಮಾಡಿಲ್ಲ. ಮಾಡಿಲ್ವಾ? ಒಂಚೂರು ನೋಡೋ ತೆಗೆದು ಫೋನ್ಗೆ ಮಾಡೋಳ ಅಂತ. ಇಲ್ಲ ಅಮ್ಮ, ಮಾಡಿಲ್ಲ. ನಾನೇನು ಸೌಂಡ್ ಕಮ್ಮಿ ಇಟ್ಟಿಲ್ಲ. ಫೋನ್ ಬಂದರೆ ಜೋರಾಗಿ ಬಡ್ಕೊಳ್ಳುತ್ತೆ ಬಿಡು. ಯಾಕೆ ಮಾಡಿಲ್ಲ ಇವಳು? ಮಾಡಬೇಕಿತ್ತಲ್ಲ. ನನ್ನ ಮಾತೇ ಕೇಳಲ್ಲಮ್ಮ ಈ ಹುಡುಗಿ. ಅದೇನಾಗೈತೋ ಎತ್ತಾಗೈತೋ? ಅಯ್ಯೋ, ನನ್ನ ಮನ್ಸಂತೂ ತಡಿತಾನೆ ಇಲ್ಲ. ಅದ್ಯಾಕಮ್ಮ ಹಿಂಗೆ ಗಾಬರಿ ಆಗಿದ್ಯಾ? ಮನೆ ಸೊಸೆ ಮನೆಗೆ ಬಂದಿರುವಾಗ ನಿನಗೆ ಫೋನ್ ಮಾಡ್ತಾ ಮಾತಾಡ್ಕೊಂಡು ಕುತ್ಕೊಳಕ್ಕಾಗತ್ತಾ ಅಕ್ಕಂಗೆ? ಏನೋ ಮನೆ ಸೊಸೆ ಜೊತೆ ಆರಾಮಾಗಿರ್ಬೋದು. ಇದು ಬಿಡ್ತಾಳೆ ಸೊಸೆ. ಯಾಕಮ್ಮ ಹಿಂಗೆ ಮಾತಾಡ್ತೀಯಾ? ಸೊಸೆ ಅಲ್ದ ಇನ್ನೇನು? ನಿಂಗವೆಲ್ಲ ಅರ್ಥ ಆಗಕ್ಕಿಲ್ಲ ಬಿಡು, ನಮ್ಮ ಕತೆ ನಮಗೆ. ಆಮೇಕಿಂದ ಕಾಮಾಕ್ಷಿ ಅಂದ್ರು ಫೋನ್ ಮಾಡಿದ್ರೆ ನಾನು ಕೊಡು ಬಂದು. ಆಯ್ತಮ್ಮ, ಫೋನ್ ಮಾಡಿದ್ರೆ ನಿನ್ಗೆ ಕೊಡ್ತೀನಿ, ಸರಿನಾ? ಕೊಡೋ ಮೇಲೆ ಹಂಗೆ ಮರ್ತಿರ್ತೀಯ. ಆಮೇಲೆ ಮೊದಲೇ ಎಡವಟ್ ನೀನು, ಬೇಕು ಅಂತಾನೆ ಕೊಡ್ದಂಗೆ ಆಟ ಆಡಿಸ್ಬಿಡ್ತೀಯ. ಹೇಳಮ್ಮ, ನಾನೇನಕ್ಕೆ ಆಟ ಆಡಿಸ್ಲಿ ನಿನ್ನ? ನಿಂದೊಳ್ಳೆ. ನನ್ನ ಮಗನ್ನ ನಂಬಕ್ಕಾಗಕ್ಕಿಲ್ಲ. ಆ ಫೋನ್ ಇಸ್ಕೊಂಬಿಡ್ಲಾ? ಬೇಡ, ಆ ಫೋನ್ ನಂಗೆ ಎತ್ತಕ್ಕೂ ಬರಲ್ಲ. ಏನೋ ಓದ್ತೀನಿ. ಏನು ಮಾಡೋಕ್ಕಾಗಲ್ಲ. ಕೊಡ್ತೀನಿ ಅಂತ ಹೇಳೋನಲ್ಲ, ನೋಡೋಣ. ನನಗೆ ಗೊತ್ತಮ್ಮ ನಿನ್ನ ಪ್ಲಾನ್ ಏನು ಅಂತ. ಬಂದಿರೋ ಸೊಸೆಗೆ ಅಂದರೆ ನಮ್ಮ ಕಾವೇರಿಗೆ ಏನೆಲ್ಲ ಹಿಂಸೆ ಕೊಡಬೇಕು ಅಂತ ಮಗಳಿಗೆ ಹೇಳ್ಕೊಡ್ಬೇಕು ಅಂತಿದ್ಯಾ? ನಮ್ಮ ಅಕ್ಕ ಫೋನ್ ಮಾಡಿದ್ರು ನಾನು ಇನ್ನೂ ಕೊಡೋದಿಲ್ಲ. ನಮ್ಮ ಕಾವೇರಿ ಸಂಸಾರನ ಹಾಳು ಮಾಡೋದಕ್ಕೆ ನಾನು ಬಿಡೋದು ಇಲ್ಲ.
ನಮ್ಮ ಆಕಾಶನೂ ಅಷ್ಟೇ ಹೆಂಡತಿನ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಬಿಟ್ಕೊಡೋದಿಲ್ಲ ಕಣಮ್ಮ. ಅಮ್ಮ ಮಗಳು ನೀವಿಬ್ರು ಎಷ್ಟೇ ಪ್ಲಾನ್ ಮಾಡಿದ್ರು ಅಷ್ಟೇನೆ. ನಮ್ಮ ಆಕಾಶು ಕಾವೇರಿ ಜೊತೆಲಿ ಇರೋವರೆಗೂ ಅವಳಿಗೆ ಏನೂ ತೊಂದರೆ ಆಗೋದಿಲ್ಲ. ಭೀಮಣ್ಣ, ಓ ಬುದ್ಧಿರಾ, ಇಲ್ಲಿ ತನಕ ಯಾಕೆ ಬರಕ್ ಹೋದ್ರಿ ಬುದ್ಧಿರಾ? ಇರಿ ನಾನೇ ಬಂದೆ ಇರಿ. ಏನ್ ಬುದ್ಧಿರಾ, ಮದುವೆ ಆಗಿ 1 ವಾರನೂ ಆಗಿಲ್ಲ. ಬೆಳಗ್ಗೆ ತಾನೇ ಮದುವೆ ಆಗೈತೆ, ಸಂಜೆಗಾಲೇ ಬಂದಿದ್ದೀರಲ್ಲ ಇಲ್ಲಿ. ನಾನು ಇಲ್ವ ಇಲ್ಲಿ ತೋಟದಲ್ಲಿ ನೋಡ್ಕೊಳಕ್ಕೆ? ನಾನು ನೋಡ್ಕೊತೀನಪ್ಪ. ಬಿಡಿ ಅಮ್ಮರ್ಗಾದ್ರೂ ಬುದ್ಧಿ ಬೇಡ. ಹೋಗಿ ನಿಮ್ಮನ್ ಕಳ್ಸೋರಲ್ಲ. ಇಲ್ಲಿ ಬಿಡಿ ಭೀಮಣ್ಣ, ಕೆಲಸ ಎಲ್ಲ ಹೆಂಗ್ ನಡೀತಾ ಇದೆ ನೋಡಿ. ಪೈರ್ ಹಾಕ್ಸ್ತಿದ್ದೀನಿ. ಇವಾಗ ಹೆಂಗೋ ಮಳೆ ಉಟ್ಕೊತಾಯ್ತಲ್ಲ, ಅದಕ್ಕೆ ಒಂಚೂರು ರಾಗಿ ಪೈರ್ ಹಾಕ್ಸ್ತಿದ್ದೀನಿ. ಈ ಸತಿ ರಾಗಿ 10 ಮೂಟೆ ಆಗ್ತದ್ ಬಿಡ್ರ. ನಾನೊಂದು ಮೂಟೆ ತಾಂತೀನಿ. ಹ್ಞೂ ಭೀಮಣ್ಣ ತಗೋ. ಅದೇ ಅಮ್ಮ ಒಂದ್ಸತಿ ನೋಡ್ಕೊಂಡ್ ಬಾ ಅಂತ ಕಳ್ಸಿದ್ರು. ನಾನು ಮನೇಲಿ ಇದೇನ್ ಮಾಡ್ಲಿ, ಅದಕ್ಕೆ ಬಂದೆ. ಅಯ್ಯ, ಇದೇನ್ ಬುದ್ಧಿರಾ ಹಿಂಗಂತೀರಾ? ಮನೇಲಿ ಇದೇನ್ ಮಾಡ್ಲಿ ಅಂತ? ಹೊಸದಾಗಿ ಮದ್ವೆ ಆಗಿದ್ದೀರಾ, ಹೆಂಡತಿ ಪಕ್ಕದಲ್ಲಿ ಇರುವಾಗ ಇಲ್ಲಿ ಬಂದೆ ಬೇಜಾರು ಅಂತೀರಲ್ಲ ನೀವು. ಬಿಡಿ ಸರಿ ಹೋಯ್ತು. ಅಲ್ಲ ಪಾಪ, ಆ ಮಗ ಬೇಜಾರು ಮಾಡ್ಕೊಳಕಿಲ್ವಾ? ನೀವೇ ಯೋಚನೆ ಮಾಡಿ ಬುದ್ಧಿರಾ. ಮದ್ವೆ ಆಗಿದ್ದೀನ ನೀವ್ ಹಿಂಗ್ ಬಿಟ್ಟು ಬಂದ್ಬಿಟ್ರೆ ಮನೇಲಿರೋರು ಹೊಸ ಪರಿಚಯ, ನಿಮ್ಮಷ್ಟು ಕ್ಲೋಸಾಗಿರಲ್ಲ. ನೀವು ಜೊತೆಗಿದ್ದು ಧೈರ್ಯ ತುಂಬಬೇಕು. ನೀವು ಜೊತೆಲಿದ್ರೆ 100 ಆನೆ ಬಲ ಇರ್ತದೆ ಅವ್ರಿಗೆ. ಹಂಗಂತಿ ಭೀಮಣ್ಣ. ಇದೇನ್ ಬುದ್ಧಿರಾ ಹಿಂಗ್ ಕೇಳ್ತೀರಾ? ಪಾಪ ನಿಮ್ಮ ಹೆಂಡ್ರು ಬೇರೆ ಇನ್ನ ಚಿಕ್ಕ ವಯಸ್ಸು ಅಂತ ಅಂತಿದ್ರಿ. ಅವ್ರು ಹೇಳೋರಂಗೆ ಅಂತ ಇನ್ನ ಚಿಕ್ಕ ವಯಸ್ಸು ಅಂತ. ಮನೆಗೆಲ್ಲ ಹೊಂದ್ಕೋಬೇಕಲ್ವಾ? ನೀವು ಆದಷ್ಟು ಜೊತೆಯಾಗಿರ್ಬೇಕು. ಹೊಲದ ಕೆಲಸ, ಜಮೀನ್ ಕೆಲಸ ಎಲ್ಲ ಬಿಟ್ಬಿಡಿ. ನನಗೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಯಾವಾಗ ನಾ ಮೋಸ ಮಾಡಿದ್ದೀನ? ಹಂಗಲ್ಲ ಭೀಮಣ್ಣ, ಮೋಸ ಮಾಡ್ತೀಯ ಅಂತ ಅಲ್ಲಪ್ಪ. ಯಜಮಾನ ತರ ಇದ್ಬಿಟ್ರಾಗುತ್ತಾ? ನಾವು ಬಂದು ನೋಡ್ಬೇಕು, ಕೆಲಸ ಹೆಂಗ್ ನಡೀತಾ ಇದ್ ನೋಡ್ಬೇಕು. ನಮ್ಮ ಪಾಡ ನಾವ್ ಇದ್ಬಿಟ್ರೆ ಆಗ್ಬಿಡ್ತಾ ಇಡಿ. ಅದು ಸರಿನೇ ಬುದ್ಧಿರಾ, ಆದ್ರೆ ಮದ್ವೆಯಾಗ ವಸ್ತು ನಿಮ್ದು. ಹಿಂಗ್ ಬಂದು ನೋಡ್ಕೊಂಡು ಹೋಗೋದು ಯಾವಾಗ್ಲೂ ಇದ್ದಿದ್ದೆ. ಈಗ ಸ್ವಲ್ಪ ದಿನ ಮನೇಲಿ ಇದ್ದು ಬಿಡಿ. ನಾನ್ ಕೂಲಿಯವ್ರನ್ನ ಕರ್ಕೊಂಡ್ಬಂದು ಕೆಲಸ ಮಾಡೋ ಜವಾಬ್ದಾರಿ ನಂದಪ್ಪ. ಸರಿ ಭೀಮಣ್ಣ, ಆಯ್ತು. ಎಲ್ಲಿ ಬುದ್ಧಿ, ನಮ್ಗೆ ಊಟ ಹಾಕ್ಸಲ್ವಾ? ಮದ್ವೆಗೆ ನಾವು ಅಷ್ಟು ದೂರ ಬರಕ್ಕಾಗ್ಲಿಲ್ಲ. ಇಲ್ಲಿ ಇವಾಗ ನಮ್ಮ ಮನೇಲ ಊಟ ಹಾಕ್ಸ್ರಿ, ಏನಾರ ಕೊಡ್ರಿ. ಆಯ್ತು ಹೇಳಮ್ಮ, ನಿಮ್ಮೆಲ್ಲರಿಗೂ ಸೀರೆ ಕೊಟ್ಟು ಊಟನೂ ಹಾಕ್ಸಣ. ಸರಿ ಬುದ್ಧಿರಾ. ಆಯ್ತು ನಡೀರಿ ಮನೆ ತಕ್ಕೆ. ನಾನು ಇದು ನೋಡ್ಕೊತೀನಿ. ಸಂಜೆ ಆಗ್ತಾ ಬಂತು. ನಡೀರಿ ಪಾಪ, ಹೆಣ್ಮಗಿನ ಬಿಟ್ಟು ಬರ್ಬೇಡ್ರಿ ಹಂಗಂತ. ನಿಮ್ ನೆನಪಲ್ಲೇ ಕಾಲ ಕಳೀತಿರ್ತದೆ. ಸರಿ ಭೀಮಣ್ಣ, ಆಯ್ತು. ನಾನು ಹಿಂಗಿದ್ರೆ ಹೊರಡ್ಲಾ? ಅಯ್ಯ ಹೊರಡ್ರಿ ಬುದ್ಧಿರಾ, ನಾನು ನೋಡ್ಕೊತೀನಿ ಅಂತ ಹೇಳ್ತಾನೆ ಇದ್ದೀನಿ. ನೀವು ಹೊರಡ್ರಿ. 2 ದಿನ ಈ ಕಡೆಗೆ ಬರ್ಬೇಡ್ರಿ, ಆರಾಮಾಗಿರಿ ಮನೇಲಿ. ಸರಿ ಭೀಮಣ್ಣ, ಆಯ್ತು. ಅಲ್ಲ ಭೀಮಣ್ಣ, ಯಜಮಾನ್ರು ಮದುವೆ ಆಗಿದ್ದೀನೇ ಇಲ್ಲಿ ಬಂದೋರಲ್ಲ. ಅಲ್ಲ, ಏನಾದ್ರು ಸಮಸ್ಯೆ ಇದ್ದದ ಅವ್ರ ಮನೆಯಾಗೆ? ತಗೊಳಪ್ಪ, ಕಂಡೋರ್ ಮನೆ ವಿಷಯ ಅಂತ ಅಂದ್ರೆ ನಿನ್ಗೋತರ ಜಿಲೇಬಿ ಸಿಕ್ಕಂಗಲ್ವಾ? ಮಾಡಮ್ಮ ಕೆಲಸ ಮಾಡಮ್ಮ ನೀನು. ಮಾಡೋ ಕೆಲಸ ಬಿಟ್ಬಿಟ್ಟು ತಲೆಯಾಟೆ ಮಾತಾಡ್ತೀಯ. ಅಯ್ಯ ಬಿಡಣ್ಣ, ಇವಾಗ ಏನ್ ಅಂತ ಕೇಳ್ದೆ ಅಂತ ನೀನೊಳೆ ಕೂಡ ದುಡ್ಗೆ ನೆಟ್ಟು ಕೆಲಸ ಮಾಡು. ತಲೆಲ್ಲ ಮಾತಾಡ್ಬೇಡ ನೀನು. ಅವ್ರ ಮನೆ ವಿಷಯ ನಿನ್ಗೆ ಯಾಕೆ? ಆಯ್ತು ಬಿಡಣ್ಣ, ಆಯ್ತು ಕೆಲಸ ಮಾಡ್ತೀನಿ ಬಿಡು. ಏನೋ ಸುಮ್ಮನೆ ಕೇಳೋದಪ್ಪ, ಹೋಲಿ ಬಿಡು.